ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾರ್ಮಲ್ ಕಟ್ಟಿಂಗ್ ಬ್ಲೌಸೇ ಯಾವ ರೀತಿ ನಾವು ಪ್ಯಾಟ್ರನ್ನ ರೆಡಿ ಮಾಡ್ಕೋಬೇಕು, ಸಿಂಪಲ್ಲಾಗಿ ಕಟ್ಟಿಂಗ್ ಮಾಡಿಕೊಂಡ್ರು ಅದು ಸ್ಟಿಚಿಂಗ್ ಟೈಮಲ್ಲಿ ನಾವು ಯಾವ ರೀತಿ ಪ್ಯಾಟ್ರನ್ ಥರ ಟರ್ನ್ಔಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಬ್ಲೌಸ್ ಮೆಷರ್ಮೆಂಟು ಈಗಿರುತ್ತೆ, ಕಾಣಿಸ್ತಿದೆಯಾ ನಿಮಗೆ? 7.5 ಶೋಲ್ಡರ್ ಅಂದರೆ 15, ಶೋಲ್ಡರ್ ಬಂದು 15 ಇಂಚಸ್ಸು, ಚೆಸ್ಟ್ ಬಂದು 38 ಸೈಜು, ವೇಸ್ಟ್ ಬಂದು 32.5, ಅಫೆಕ್ಸ್ 10 ಇಂಚು, ಬ್ಲೌಸ್ ಲೆಂತ್ ಬಂದು 14.25 ಇದೆ, ಆರ್ಮೋಲ್ ಬಂದು 16 ಇದೆ, ಸ್ಲೀವ್ ಲೆಂತ್ ಬಂದು 10.5 ಇದೆ, ಸ್ಲೀವ್ ಲೂಸ್ ಬಂದು 6 ಇಂಚ್ ಇದೆ, ಡೀಪ್ ಫ್ರಂಟಲ್ಲಿ 7.5, ಬ್ಯಾಕಲ್ಲಿ 10, ರೆಡಿ ಶೋಲ್ಡರ್ ಬಂದವ್ರಿಗೆ 2.5 ಆದರೆ ಸಾಕು. ಸೊ ಮೆಷರ್ಮೆಂಟು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮೆಷರ್ಮೆಂಟ್ ಪ್ರಕಾರ ನಾನು ಬ್ಲೌಸ್ನ ಕಟ್ಟಿಂಗ್ ನಾರ್ಮಲ್ಲೇ ಇರ್ಬೋದು, ಅದರಲ್ಲಿ ನಾವೇನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಪ್ರೊಫೆಷನಲ್ ಮೆಥಡಲ್ಲಿ ನಾವು ಕಟ್ಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು ಅಂದರೆ ನಾವೇನೆಲ್ಲ ಚೇಂಜಸ್ ಮಾಡ್ಕೋಬೇಕು. ನಾವು ಪ್ರೊಫೆಷನಲ್ ಆಗಿ ಕಟ್ಟಿಂಗ್ ಮಾಡಿದ್ರೇ ಒಂದು ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾವ ರೀತಿ ಕಟ್ಟಿಂಗ್ ಮಾಡಿದ್ರೆ ನಮಗೆ ಟರ್ನ್ಔಟ್ ಯಾವ ರೀತಿ ಆಗುತ್ತೆ ಬ್ಲೌಸ್ ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನಾನು ಫಸ್ಟು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಮಾರ್ಜಿನ್ ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಮಾರ್ಜಿನ್ ಸಮ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕು. ಈ ಥರ ಎಲ್ ಸ್ಕೇಲ್ ಇದ್ದರೆ ನಿಮ್ಮ ಮಾರ್ಜಿನ್ ಅನ್ನೋದು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಇಟ್ಕೊಂಡಾಗ ನಮಗೆ ಸ್ಟ್ರೈಟ್ ಲೈನ್ ಅನ್ನೋದು ಬರುತ್ತೆ. ಇಲ್ಲ ನಾರ್ಮಲ್ ಸ್ಕೇಲ್ ಇಟ್ಕೊಂಡ್ರೆ ನಮಗೆ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ಎಲ್ ಸ್ಕೇಲ್ ಅನ್ನೋದು ಈ ಒಂದು ಕಾರ್ನರ್ಸು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಎಕ್ಸಸ್ ಇರೋದನ್ನೆಲ್ಲ ನಾನು ಇಲ್ಲಿ ನೀಟಾಗಿ ಟ್ರಿಮ್ ಮಾಡ್ಕೊಂಡ್ಬಿಟ್ಟೆ. ಈಗ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಒಂದು ರೆಡಿ ಬ್ಲೌಸ್ ಬಂದು ಲೆಂತ್ ಬಂದು 14.25 ಅಂದರೆ 14 ಕಾಲಿದೆ. ಸೊ ನಾನಿಲ್ಲಿ 15 ಕಾಲನ್ನ ತೊಗೊಳ್ತೀನಿ. ಇಲ್ಲ 1/4 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳಿ, ಪರವಾಗಿಲ್ಲ. 15.5 ಇಂಚ್ ತೊಗೊಳ್ತೀನಿ. ನಮಗೆ ರೆಡಿ ಅನ್ನೋದು 14.25 ಬರುತ್ತೆ. ಸೊ ಇಲ್ಲ ನಮ್ಗೆ ಇನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡ್ರು 14 ಕಾಲು ಅನ್ನೋದು ರೆಡಿ ಬಂದುಬಿಡುತ್ತೆ. ಸೊ ನಾನಿಲ್ಲಿ 15.25ನೇ ತೊಗೊಳ್ತಾ ಇದ್ದೀನಿ, 1/4 ಇಂಚ್ ಎಕ್ಸ್ಟ್ರಾನೇ. ನೋಡಿ, ಮೇಯ್ನ್ ಫ್ಯಾಬ್ರಿಕ್ ಇದು. ಇದನ್ನ ನಾನು ಈ ಒಂದು ಬಾರ್ಡ್ರನ್ನ ಇಲ್ಲೇನು ಕೊಟ್ಟಿದ್ದಾರೆ ಬಾರ್ಡ್ರನ್ನ ಇದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಪ್ಯಾಟರ್ನ್ ಬ್ಲೌಸ್ನ ರೆಡಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. 15.5 ಇಲ್ಲೂ ಕೂಡ 15.5ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಲೈನ್ ಅನ್ನೋದು ಡ್ರಾ ಮಾಡಿಕೊಂಡೆ ನಾನು. ಈಗ ಮಾರ್ಕಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ 2.5 ಇಂಚು. ರೆಡಿ ಶೋಲ್ಡರ್ ಬೇಕಾಗಿರೋದವ್ರು 2.5, ನಾನಿಲ್ಲಿ 3/4 ನೆಕ್ ವಿಡ್ತ್ ಅನ್ನೋದು ಶೋಲ್ಡರ್ ಅನ್ನೋದು ತೊಗೊಳ್ತಾ ಇದ್ದೀನಿ. ನಮಗೆ ರೆಡಿ ಆವಾಗ 2.5 ಬರುತ್ತೆ. 3/4 ಇಂಚ್ ಅನ್ನೋದು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ. ಟೋಟಲ್ ನಾನಿಲ್ಲಿ 5/4 ಇಂಚು ಟೋಟಲ್ ಶೋಲ್ಡರ್ ಅನ್ನೋದು ತೊಗೊಂಡಿದ್ದೀನಿ. ಸೇಮ್ 5/4 ಇಲ್ಲೂ ಕೂಡ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಸೊ 6 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಮತ್ತೆ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲಲ್ಲಿ ನಮ್ಗೆ ಏನಾದರೂ ಚೇಂಜಸ್ ಬಂತು ಅಂದರೆ ಸೊ ಅದನ್ನ ಮೇಲೆ ಕೆಳಗಡೆ ಲೈನ್ ಅನ್ನೋದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನೋಡಿ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರಿಗೆ ಡೀಪ್ ಎಷ್ಟು ಬೇಕು ಬ್ಯಾಕಲ್ಲಿ 10 ಇಂಚು, ನಾನು ನೋಡಿ 10.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1/2 ಇಂಚು ನಮಗೆ ಸ್ಟಿಚಿಂಗಲ್ಲಿ ಹೋಗುತ್ತೆ. ಹಾಗಾಗಿ ಇಲ್ಲಿ 2.5 ತೊಗೊಂಡೆ, ಇಲ್ಲಿ 1/2 ಇಂಚು ಸೇರಿಸಿ 3 ಇಂಚ್ ತೊಗೊಳ್ತಾ ಇದ್ದೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೀವು ಈ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಪ್ರೊಫೆಷನಲ್ ಮೆಥಡಲ್ಲೇ ಕಟ್ ಮಾಡ್ದಂಗೆ ನಿಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಬರುತ್ತೆ, ಹಾಗೆ ಫಿಟ್ಟಿಂಗು ಬರುತ್ತೆ. ನೋಡಿ, ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನಾನು ನೆಕ್ ಶೇಪ್ನ ಕೊಟ್ಟಿದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಡ್ರಾ ಮಾಡ್ಕೋಬೋದು. ಸೊ ಇದೇ ಶೇಪ್ನ ಕೊಡಬೇಕು ಅಂತ ಏನೂ ಇಲ್ಲ. ಈಗ ನೋಡಿ, ವೇಸ್ಟ್ ಬಂದು 32.5ನ ನಾನು ಈ ರೀತಿ 4 ಫೋಲ್ಡ್ನ ಮಾಡ್ಕೊಳ್ತೀನಿ. 32 ಅದನ್ನ ಟೇಪ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಫೋಲ್ಡು ನೋಡಿ 16 ಕಾಲು ಬರುತ್ತೆ. 16 ಕಾಲನ್ನ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಳಿ. ನಿಮಗೆ 8.1 ಬರುತ್ತೆ. 8 ಇಂಚ್ ಮೇಲೆ ಒಂದು ಲೈನ್ ಬರುತ್ತೆ. ಸೊ 8 ಇಂಚ್ ಮೇಲೆ ಒಂದು ಲೈನ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಡಾಟ್ಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಇಂಚು. ಇಷ್ಟು ನಮ್ಮ ಒಂದು ವೇಸ್ಟ್ ಮೆಷರ್ಮೆಂಟು. ಈಗ ಚೆಸ್ಟ್ ಮೆಷರ್ಮೆಂಟಿಗೆ ಬಂದರೆ ಇವರ ಒಂದು ಚೆಸ್ಟ್ ಬಂದು 38 ಸೈಜು ಅಂದರೆ 9.5 ಆಗುತ್ತೆ. ಇವರ ಒಂದು ಚೆಸ್ಟ್ ಅನ್ನೋದು ನಾನಿಲ್ಲಿ 9 ಕಾಲನ್ನ ತೊಗೊಳ್ತೀನಿ. ಸೊ ಯಾಕಂದರೆ ಇಲ್ಲಿ ಡೀಪ್ ಕೊಡ್ತಾ ಇರೋದ್ರಿಂದ ನಾನು 1/4 ಇಂಚಷ್ಟು ಮೈನಸ್ ಮಾಡ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. 1/4 ಇಂಚಷ್ಟು ಯಾಕೆ ಮೈನಸ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಫ್ರಂಟ್ಗಿಂತೂ ಬ್ಯಾಕಲ್ಲಿ 1/4 ಇಂಚು ಇಲ್ಲ 1/2 ಇಂಚು ಮೈನಸ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ, ನಿಮ್ಮ ಒಂದು ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಮೈನಸ್ ಮಾಡ್ಕೊಳ್ತೀರಾ ಅಂತ. ನೋಡಿ, ನಾನು 1/4 ಇಂಚ್ ಅಷ್ಟೇ ಮೈನಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಟೇಪ್ನ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ನಾನು ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಡ್ತೀನಿ. ಆರ್ಮೋಲ್ ಶೇಪ್ನ ನೋಡಿ, ಈ ರೀತಿ ಆರ್ಮೋಲ್ ಶೇಪ್ನ ಡ್ರಾ ಮಾಡಿಕೊಂಡೆ. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ
ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ. ಸೊ ಇಲ್ಲಿ ನಿಮಗೆ ಆಪ್ಷನಲ್ಲು ಬೇಕು ಅಂದರೆ ಡಾಟ್ನ ಹಿಡಿಬೋದು, ಬೇಡ ಅಂದರೆ ಡಾಟ್ನ ಸ್ಕಿಪ್ ಮಾಡ್ಬೋದು. ಅದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಈಗ ನೋಡಿ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನನಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ಇಲ್ಲಿ 1/2 ಇಂಚ್ ಮಾರ್ಜಿನ್ನ ಬಿಟ್ಟು ನಾವಿಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಸ್ಟಿಚಿಂಗಿಗೆ ಮಾರ್ಜಿನ್ ಬಿಟ್ಟು ನಾವು ಚೆಕ್ ಮಾಡ್ಕೋಬೇಕು. ನೋಡಿ ನನಗೆ 8.25 ಬರ್ತಿದೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಾನು. ನೋಡಿ 8.5 ಅನ್ನೋದು ನನಗಿಲ್ಲಿ ಬರ್ತಾ ಇದೆ. ನಮ್ಮ ಒಂದು ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಆರ್ಮೋಲ್ ಬಂದು ನನಗೆ 16 ಇದೆ. ಈ ಒಂದು ಮೆಷರ್ಮೆಂಟಿಗೆ ಆರ್ಮೋಲ್ ಬಂದು ನನಗೆ 16 ಇದೆ. ನನಗಿಲ್ಲಿ 1/2 ಇಂಚಷ್ಟು ಜಾಸ್ತಿ ಬರ್ತಿದೆ. ಈಗ ನೋಡಿ ಈ ಒಂದು ಲೈನ್ ನಾನು 9.25 ತೊಗೊಂಡಿದ್ದೀನಲ್ಲ, ಸೊ ಇದನ್ನು 9 ಮಾಡ್ಕೊಳ್ತೀನಿ, 9 ಇಂಚ್ ಮಾಡ್ಕೊಳ್ತೀನಿ. ಸೊ ಯಾಕಂದರೆ ನಾನಿಲ್ಲಿ ಡೀಪಲ್ಲಿ 1/2 ಇಂಚ್ ಕಡಿಮೆ ಮಾಡ್ತಾಯಿದ್ದೀನಿ. ಡೀಪ್ ಜಾಸ್ತಿ ಇರೋದಕ್ಕೆ ಇಲ್ಲಿ ಚೆಸ್ಟಲ್ಲಿ ಬ್ಯಾಕಲ್ಲಿ 1/2 ಇಂಚನ್ನ ಕಡಿಮೆ ಮಾಡ್ಕೊಳ್ತಾ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಸೊ ನಾವು ಇದನ್ನೇ ಡೌನ್ ಮಾಡ್ಕೋಬೇಕು ಅಂತ ಏನಿಲ್ಲ. ಚೆಸ್ಟಲ್ಲಿ ನಾವು ಕಡಿಮೆ ಮೈನಸ್ ಮಾಡಿದ್ರೂ ಕೂಡ ನಮಗಿಲ್ಲಿ ವ್ಯತ್ಯಾಸ ಅನ್ನೋದು ಬರುತ್ತೆ. ನೋಡಿ 8.25 ಬರ್ತಿದೆ ಈಗ. ಸೊ ನನಗಿಲ್ಲಿ 1/4 ಇಂಚು ಇಲ್ಲಿ ನಾನು ಲೂಸಿಂಗಲ್ಲೇ ಇಲ್ಲಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ನಿಮಗೆ 1/4 ಇಂಚು ನನಗೆ ಬೇಡ, ಪರ್ಫೆಕ್ಟಾಗಿ ಬೇಕು ಅಂದರೆ ನೀವು ಇದನ್ನು ಈ ಲೈನ್ನ ಇನ್ನೊಂದು ಚೂರು ಮೇಲೆ ಹಾಕ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಟೇಪ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ ಈ ರೀತಿ. ಆವಾಗ ನಮಗೆ ಲೈನ್ ಅನ್ನೋದು ಇಲ್ಲಿ ಬರುತ್ತೆ. ನೋಡಿ ಲೈನ್ ಅನ್ನೋದು ಇಲ್ಲಿ ಬರುತ್ತೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಕರೆಕ್ಟಾಗಿ 8 ಇಂಚಸ್ಸು ಬರ್ತಿದೆ. ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಇಲ್ಲಾದರೂ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಲೂಸಿಂಗ್ ಬೇಕಂದರೆ, ಇಲ್ಲ ನಮಗೆ ಪರ್ಫೆಕ್ಟಾಗಿ ಬೇಕಂದ್ರೆ ಸ್ವಲ್ಪ ಮೇಲೇಕಾದರೂ ಕಟ್ ಮಾಡ್ಕೊಳ್ಳಿ. ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಟೇಪ್ನ ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಎಲ್ಲಿ ಬರುತ್ತೋ ಅಲ್ಲಿ ಮಿಡ್ಲಿಗೆ ಮಾರ್ಕ್ ಮಾಡಿ. ಇಲ್ಲಿಂದ ಡಾಟ್ ಲೆಂತು ನಿಮ್ಮ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ಲೆಂತ್ ಇದೆಯೋ ಅಷ್ಟು ನೀವು ಇಡ್ಬೋದು. ಇಲ್ಲಾಂದರೆ ನಿಮಗೆ 14.5 ಇದೆ ಬ್ಲೌಸು, 14 ಇದೆ ಅಂತಂದರೆ ನೀವು 4 ಇಂಚಸ್ ಇಟ್ಕೊಳ್ಳಿ ಸಾಕು. ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂದರೆ, ನಿಮಗೇನಾದರೂ ಬ್ಲೌಸು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀರಾ ಅಂತಂದರೆ, ಬ್ಲೌಸ್ ಲೆಂತ್ ನಿಮಗೆ 14.5 14 ಇದೆ ಅಂದರೆ ನೀವು 4 ಇಂಚ್ ತೊಗೊಳ್ಳಿ, ಡಾಟ್ ಲೆಂತ್ ಸಾಕಾಗುತ್ತೆ. ಇಲ್ಲ ಇನ್ನೂ ನಿಮಗೆ ಬ್ಲೌಸು ಲೆಂತ್ ಜಾಸ್ತಿನೇ ಇದೆ, ಡೀಪು ಲೆಂತು 14 ಇದೆ, ಡೀಪ್ ಇನ್ನೂ ಜಾಸ್ತಿ ಇದೆ ಅಂದರೆ ಈ ಡಾಟ್ ಲೆಂತ್ನ ನೀವು ಕಡಿಮೆ ಮಾಡ್ಕೊಳ್ಳಿ. ಆಗ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈಗ ನೋಡಿ ನೆಕ್ಕಲ್ಲಿ ನಾನು ಇದೆಷ್ಟು ಸ್ಟ್ರೈಟ್ ಹಿಂಗೆ ಲೈನ್ ಹೋಗಿದೆಯಲ್ಲ, ಎಷ್ಟು ಸ್ಟ್ರೈಟ್ ಹೋಗಿದೆಯೋ ಅಷ್ಟಕ್ಕೆ ಈ ರೀತಿ ಸ್ಕೇಲ್ನ ಪ್ಲೇಸ್ ಮಾಡಿಕೊಂಡು ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮಗೆ ಈ ಕಡೆ ನೆಕ್ ಕಡೆ ಸ್ಲೋಪ್ ಅನ್ನೋದು ಬರುತ್ತೆ. ಇದನ್ನು ನಾವು ಕಟ್ ಮಾಡಿಕೊಂಡ್ರೆ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಪರ್ಫೆಕ್ಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಈ ರೀತಿ ನಾವು ಪ್ರೊಫೆಷನಲ್ ಮೆಥಡಲ್ಲಿ ಬ್ಲೌಸ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಫಿನಿಶಿಂಗು ಫಿಟ್ಟಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಈ ಬ್ಯಾಕಲ್ಲಿ ಏನೂ ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಹೇಳೋದ್ನೆಲ್ಲ ನಿಮ್ಮ ಚಾಯ್ಸು, ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ನೆಕ್ನ ಮಾರ್ಕ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ರೌಂಡ್ ಶೇಪಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನು ಅಷ್ಟೇ, ನೀವು 1.5 ಇಡಬೇಕು ಅಂತ ಇಲ್ಲ, 1 ಇಂಚ್ ಆದರೂ ಇಟ್ಕೊಳ್ಳಿ, 2 ಇಂಚಸ್ ಆದರೂ ಇಟ್ಕೊಳ್ಳಿ, 1.5 ಇಂಚು ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 2 ಇಂಚಸ್ ಸ್ಟಾಪ್ ಮಾಡಿ. ಅದಕ್ಕೆ ಮೇಲೆ ನೀವು ಮಾರ್ಜಿನ್ ಇಟ್ಕೊಳ್ತೀನಿ ಅಂದರೆ ಬ್ಲೌಸು ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು 2 ಇಂಚಿಗಿಂತೂ ಜಾಸ್ತಿ ಅನ್ನೋದು ಎಕ್ಸ್ಟ್ರಾ ಮಾರ್ಜಿನ್ನ ತಗೊಳ್ಳೋಕೆ ಹೋಗ್ಬೇಡಿ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಲೈನಿಂಗ್ನ ಈ ರೀತಿ ಉಲ್ಟಾ ಹಾಕ್ಕೊಳ್ತೀನಿ ನಾನು. ನೋಡಿ ನನಗೆ ಇಲ್ಲಿ ಮಾರ್ಜಿನ್ ಅನ್ನೋದು ಸಮ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಒಂದು ಲೈನ್ನ ಹಾಕ್ಕೊಂಡು ಇದನ್ನು ಕಟ್ ಮಾಡಿಬಿಡ್ತೀನಿ. ಈ ಎಡ್ಜಸ್ ಏನಿದೆಯೋ ಈ ಎಡ್ಜಸ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಆ ಕಡೆ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಸೊ ಇದು ಎಕ್ಸಸ್ ಇರೋದು ನಮಗೆ, ಇದು ಬಿಟ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಬಿಟ್ಟು 1/2 ಇಂಚ್ ನನಗೆ ಉಕ್ಪಟ್ಟೆ ಹೈಪಟ್ಟಿಗೆ ಬೇಕು. ಉಕ್ಪಟ್ಟೆ ಹೈಪಟ್ಟಿಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಉಕ್ಪಟ್ಟೆ ಹೈಪಟ್ಟೆ ಅನ್ನೋದು ಕಂಪಲ್ಸರಿ, ನೀವು ಮಾರ್ಜಿನ್ ಅನ್ನೋದು ಬಿಡಬೇಕಾಗತ್ತೆ. ನೋಡಿ ಉಕ್ಪಟ್ಟೆ ಹೈಪಟ್ಟಿಗೆ ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿಂದ ಫ್ರಂಟ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಬ್ಯಾಕಲ್ಲಿ ನಾನು 2.5 ಇಂಚು ನೆಕ್ ವಿಡ್ತ್ನ ತೊಗೊಂಡೆ, 3.25 ಶೋಲ್ಡರ್ನ ತೊಗೊಂಡೆ. ಟೋಟಲ್ ನನಗೆ 5.25 ಬಂತು. ನಾನಿಲ್ಲಿ 6 ಇಂಚಸ್ ತೊಗೊಳ್ತಾ ಇದ್ದೀನಿ ಫ್ರಂಟಲ್ಲಿ. ಕ್ಲಿಯರ್ ಆಯಿತಾ? 6 ಇಂಚಸ್ಸು ನಾನು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಶೋಲ್ಡರ್ ಆ್ಯಸ್ ಇಟ್ ಈಸ್ ಬ್ಯಾಕಲ್ಲಿ ಏನು ಮಾಡ್ಕೊಂಡಿದ್ದೀನೋ ಸೇಮ್ ಫ್ರಂಟಲ್ಲೂ 3/4ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಉಳಿದಿದ್ದು 2.25 ಅನ್ನೋದು 2.25 ಅನ್ನೋದು ನೆಕ್ ವಿಡ್ತ್ಗೆ ತಗೊಳ್ತಾ ಇದ್ದೀನಿ. ಸೊ ನೆಕ್ ವಿಡ್ತ್ ಜಾಸ್ತಿ ಆಗಲ್ವಾ ಇಲ್ಲಿ ಅಂತ ಕೇಳ್ಬೋದು ನೀವು.
ಫ್ರಂಟಲ್ಲಿ ಬ್ರಾಡಾಗಿ ಹಾಕ್ಕೊಂಡ್ರೆ ನಿಮಗೆ ನಾನೀಗ ಹೊಲಿತಾ ಇರುವಂತಹ ನೆಕ್ ಶೇಪಲ್ಲಿ ಸ್ವಲ್ಪ ಬ್ರಾಡ್ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 2 ಮುಕ್ಕಾಲು ತೊಗೊಂಡಿದ್ದೀನಿ. ಶೋಲ್ಡರ್ ಅನ್ನೋದು 3 ಕಾಲನ್ನ ತೊಗೊಂಡಿದ್ದೀನಿ. ಸೇಮ್ 6 ಇಂಚಸ್ಸು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಡೈರೆಕ್ಟಾಗಿ ಇಲ್ಲಿ 1/2 ಇಂಚ್ ಮೈನಸ್ ಮಾಡ್ಕೊಳ್ತೀನಿ. ನಾನು 6 ಇಂಚಲ್ಲಿ 1/2 ಇಂಚ್ ಮೈನಸ್ ಮಾಡಿ ಸ್ಟ್ರೈಟ್ 1/2 ಇಂಚ್ ಮೈನಸಲ್ಲಿ ನಾನು ಡೌನಿಂಗ್ ಈ ರೀತಿ ತೊಗೊಳ್ತೀನಿ. ಕ್ಲಿಯರ್ ಆಯಿತಾ? ಇಷ್ಟು ತೊಗೊಂಡಿದ್ದಾದಮೇಲೆ ಇಲ್ಲೂ ನಾನು 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕೋಣ. ಈ ರೀತಿ ಇದು ಚೆಸ್ಟ್ ಲೈನ್ ಆಗಿರುತ್ತೆ. ಇದ್ರ ಮೇಲೆ ನಮ್ಮ ಚೆಸ್ಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇವತ್ತು ಚೆಸ್ಟ್ ಬಂದು 38 ಡಿವೈಡೆಡ್ ಬೈ 4 ಮಾಡಿದ್ರೆ 9.5 ಬರುತ್ತೆ. ನಾನು ಇದಕ್ಕೆ 1/2 ಇಂಚ್ ಲೂಸಿಂಗ್ನ ಆ್ಯಡ್ ಮಾಡ್ತೀನಿ. 1/2 ಇಂಚ್ ಲೂಸಿಂಗು ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಆರ್ಮೋಲ್ ಹತ್ರ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಮತ್ತು ಫ್ರಂಟಲ್ಲಿ ಚೆಸ್ಟ್ ಪಾರ್ಟ್ ಹತ್ರ ನಿಮಗೆ ಟೈಟಾಗಿ ಹಿಡ್ದಂಗೆಲ್ಲ ಆಗಲ್ಲ. ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ಕೂತ್ಕೊಳ್ಳುತ್ತೆ. ನೋಡಿ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಸೊ ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿಂದ ಮಿಡ್ಲಿಗೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ನೋಡಿ 6 ಇಂಚಸ್ಗಿಂತ ಜಾಸ್ತಿ ಬಂದೈತೆ. ಈ ಒಂದು ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಡ್ತೀನಿ. ಇಲ್ಲೂ ಕೂಡ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇಲ್ಲೂ ಮಿಡ್ಲಿಗೆ ಮಾರ್ಕ್ನ ಮಾಡಿ ಫ್ರಂಟ್ ಶೇಪ್ನ ಕೊಡಬೇಕು. ನೋಡಿ ಈ ರೀತಿಯಾಗಿ ಫ್ರಂಟ್ ಶೇಪ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಬ್ಲೌಸ್ ಲೆಂತು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀನಿ ನಾವು 15.5 ತೊಗೊಂಡಿದ್ದೀನಿ. ಇಲ್ಲಿಂದ 15.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ 15.5ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೆ ಆದಮೇಲೆ ಇಲ್ಲಿ ನೆಕ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 7.5 ತೊಗೊಳ್ತೀನಿ. ನೆಕ್ಕು ನಮ್ಗೆ ಅವಾಗ ರೆಡಿ ಅನ್ನೋದು 7 ಇಂಚಸ್ ಬರುತ್ತೆ. ಇಲ್ಲಿ ನೆಕ್ ಬಿಡ್ತು 2 ಮುಕ್ಕಾಲು ತೊಗೊಂಡೆ. ಇಲ್ಲಿ ನಾನು 3 ಇಂಚ್ ತೊಗೊಳ್ತೀನಿ. ಇಲ್ಲ ಸೇಮ್ 2 ಮುಕ್ಕಾಲು ತೊಗೋಬೋದು. ನಾನಿಲ್ಲಿ 3 ಇಂಚಸ್ ತೊಗೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಇಲ್ಲಿ ನಾನು ಯಾವ ನೆಕ್ ಶೇಪ್ ಕೊಡ್ತಿದ್ದೀನಿ ಅಂದರೆ ಸ್ವೀಟ್ ಆರ್ಟ್ ನೆಕ್ ಶೇಪ್ನ ಕೊಡ್ತಿದ್ದೀನಿ. ಸೊ ಇದು ಕೂಡ ಆಪ್ಷನಲ್ಲು. ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವೀಟ್ ಆರ್ಟ್ ನೆಕ್ ಶೇಪ್ನ ಕೊಡ್ತಿದ್ದೀನಿ. ನೋಡಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಕೊಳ್ಳಿ. ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಈ ರೀತಿ ಸ್ವಲ್ಪ ನೀವು ಹೊರಗಡೆಗೆ ಈ ರೀತಿ ತೊಗೊಳ್ತೀನಿ ಅಂದರೆ ತೊಗೋಬೋದು. ನೋಡಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಟ್ಟೆ. ನಿಮಗೆ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ನಾನಿಲ್ಲಿ ಹೀಗೇ ಬಾರ್ಡರ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಈ ರೀತಿ ನಾನೇನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನೋ ಅದನ್ನು ಕಟ್ಟಿಂಗ್ ವೀಡಿಯೋ ಹಾಕಿ ಅಂತಲೂ ಕಮೆಂಟ್ ಮಾಡಿದ್ದೀರಲ್ಲ. ಸೊ ಕಟ್ಟಿಂಗ್ ವೀಡಿಯೋ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇಷ್ಟು ಮಾರ್ಕ್ ಮಾಡಿದ್ದ ಆದಮೇಲೆ ಇಲ್ಲಿ ನೋಡಿ ನಾನಿಲ್ಲಿ 5.5 ಇಂಚನ್ನ ತಗೊಳ್ತಾ ಇದ್ದೀನಿ. ಇವರ ಫಿಕ್ಸ್ ಪಾಯಿಂಟ್ ಎಷ್ಟು ಚೆಕ್ ಮಾಡ್ಕೊಳ್ಳಿ. ಫಿಕ್ಸ್ ಪಾಯಿಂಟ್ ಬಂದು 10 ಇಂಚಸ್. ಇವ್ರಿಗೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು 10.5ಗೆ ಮಾರ್ಕ್ ಮಾಡಿಕೊಂಡೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಇಲ್ಲಿಂದ ನೋಡಿ ಫಿಕ್ಸ್ ಪಾಯಿಂಟಿಂದ 3 ಇಂಚಸ್ ನಾನು ಡೌನಿಂಗ್ ತೊಗೊಳ್ತೀನಿ. ಇದು ನೋಡಿ ನಾವು ಯಾವಾಗಲೂ ಯಾವ ರೀತಿ ಕಟ್ ಮಾಡ್ತೀವಿ, ಬ್ಯಾಕ್ನ ಹಾಕ್ಬಿಟ್ಟು ಕಟ್ ಮಾಡ್ತೀವಲ್ಲ 2 ಇಂಚಸ್ ಮೈನಸ್ ಮಾಡಿ ನೋಡಿ ಅಲ್ಲಿಗೆ ಬಂತು ನಮಗೆ ಮಾರ್ಕಿಂಗ್ ಅನ್ನೋದು ನೋಡಿ ಅಲ್ಲಿಗೆ ಬರುತ್ತೆ. ಸೊ ಬ್ಯಾಕ್ ಪಾರ್ಟ್ನ ಹಾಕ್ಕೊಂಡು ಮಾರ್ಕ್ ಮಾಡಿದ್ರು ಅದೇ ಬರುತ್ತೆ, ಫ್ರಂಟ್ ಪಾರ್ಟ್ ಸಪ್ರೇಟಾಗಿ ಮಾಡಿದ್ರು ಅದೇ ಬರುತ್ತೆ, ಏನೂ ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿಂದ ನಾನು ಒಂದು 1/2 ಇಂಚಷ್ಟು ಡೌನಿಂಗ್ ತೊಗೊಳ್ತೀನಿ. ಇದು ನಿಮ್ಮ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಚೆಸ್ಟ್ ಸ್ವಲ್ಪ ಜಾಸ್ತಿ ಇದ್ದಾಗ ನೀವು ಈ ರೀತಿ ತೊಗೊಳ್ಳಿ, ಪರ್ಫೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಬರುತ್ತೆ. ಇಲ್ಲಿಂದ ನೋಡಿ 3 ಇಂಚಸ್ ಡಾಟ್ ಲೆಂತ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಹಾಕ್ಕೊಳ್ತೀನಿ. ಇಲ್ಲಿಂದ ಶೇಪ್ನ ಈ ರೀತಿ ಡ್ರಾ ಮಾಡ್ತೀನಿ. ಸ್ವಲ್ಪ ಕರ್ವಾಗಿ ಹೋಗಲಿ ಶೇಪು. ಈಗ ನಮ್ಮ ಒಂದು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3 ಇಂಚಸ್ ಬರುತ್ತೆ. 3 ಇಂಚಸ್ ಇಲ್ಲಿಂದ ಕಂಟಿನ್ಯೂ ಮಾಡಿ. ಇವರ ಒಂದು ವೇಸ್ಟ್ ಬಂದು 8.1. 8.1ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚು. ಈಗ ನೋಡಿ ಇಲ್ಲಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಹಾಕ್ಕೊಳ್ಳೋಣ. ಇಷ್ಟು ಇವರ ಈ ಒಂದು ಫ್ರಂಟ್ ಪಾರ್ಟು. ಇದರಲ್ಲಿ ನಾವು ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದಾದರೆ ನೋಡಿ ಮಿಡ್ಲಿಗೆ ಫೋಲ್ಡ್ ಮಾಡಿ ಟೇಪ್ನ ಈ ರೀತಿ
ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಕಂಪಲ್ಸರಿ ನೀವು ಡಾಟ್ನ ತಗೋಬೇಕು. ಇಲ್ಲಿ ಲೆಂತ್ ಬಂದು 2.5 ಇಂಚು. ಈ ರೀತಿ ನೀವು ಡಾಟ್ನ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಕಪ್ ಶೇಪ್ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಮಿಡ್ಲಿಗೆ ಮಾರ್ಕ್ ಮಾಡಿದ್ದೀವಲ್ಲ. ಬ್ಲೌಸಲ್ಲಿ ನಿಮಗೆ ಲುಕ್ ಹೋಗೋದೇ ಫ್ರಂಟ್ ಪಾರ್ಟಿಂದ. ಸೊ ನೀವು ಫ್ರಂಟ್ ಪಾರ್ಟ್ ನೀವು ನೀಟಾಗಿ ಫಿಟ್ಟಿಂಗ್ ಕೊಟ್ಟಿಲ್ಲ ಅಂದರೆ ಬ್ಲೌಸ್ ಲುಕ್ ಅನ್ನೋದೇ ಹಾಳಾಗೋಗುತ್ತೆ. ಕಪ್ ಶೇಪ್ ನೀಟಾಗಿ ಬಂದಿಲ್ಲ ಅಂದರೆ ಬ್ಲೌಸು ಹಾಕ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇರೋಲ್ಲ. ಪ್ಲಸ್ ನಾವು ಸ್ಯಾರಿ ಉಟ್ಟಾಗ ನಮಗೆ ಲುಕ್ ಅನ್ನೋದು ಕಾಣೋದಿಲ್ಲ. ಫ್ರಂಟ್ ಶೇಪ್ ಅನ್ನೋದು ನಿಮಗೆ ಕಂಪಲ್ಸರಿ ಆ ಕಪ್ ಶೇಪ್ ಅನ್ನೋದು ಬರಬೇಕು. ಆವಾಗಲೇ ನಿಮಗೆ ಬ್ಲೌಸು ಫಿಟ್ಟಿಂಗ್ ಅನ್ನೋದು ಸೂಪರಾಗಿ ಬರುತ್ತೆ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 4th ಡಾಟು ಆಪ್ಷನಲ್ಲು, ನೀವು ನೋಡ್ಕೊಳ್ಳಿ. ಫ್ರಂಟು ಬ್ಯಾಕು ಚೆಕ್ ಮಾಡಿಕೊಂಡು 4th ಡಾಟ್ ನೆಸೆಸಿಟಿ ಇದ್ದರೆ ನೀವು ಇಟ್ಕೋಬೋದು. ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡೋದು ನಮಗೇನು ಪ್ರಾಬ್ಲಮ್ಮು ಆಗೋದಿಲ್ಲ. ನೋಡಿ ಈ ರೀತಿ ನಾವು ಬಾಟನ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿವರೆಗೂ. ಸೊ ಇದು ಡಿಸ್ಟೆನ್ಸ್ ಇಷ್ಟೇ ಇರಬೇಕು ಅಂತ ಏನೂ ಇಲ್ಲ. ನೀವು ಇನ್ನೂ ಈ ಥರ ಬ್ರಾಡಾಗಿ ತೊಗೊಂಡು ಈ ರೀತಿ ಹೋದರೆ ನಿಮಗಿನ್ನೂ ಚೆನ್ನಾಗೇ ಕಾಣಿಸುತ್ತೆ. ಸೊ ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲೂ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಸೊ ಮಾರ್ಕ್ ವೀಲಿಂದ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಟೈಮ್ಗೆ ನನಗೆ ಬೇಗ ಕೆಲಸ ಆಗುತ್ತೆ. ಎಲ್ಲಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಮಾರ್ಕಿಂಗ್ ನನಗೆ ಚೆನ್ನಾಗಿ ಕಾಣಲಿ ಅಂತ ನಾನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ನಾವು ಎಲ್ಲಿಗೆ ಸ್ಟಿಚ್ ಹಾಕ್ಕೋಬೇಕು ನೋಡಿಕೊಂಡು. ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲೂ ನಿಮಗೇನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಕಪ್ ಶೇಪ್ ಇನ್ನೂ ಹೆವಿ ಸೈಜು 40 ಸೈಜ್ ಮೇಲೆ ಅಂದರೆ ನೀವು ಇದನ್ನು ಸ್ವಲ್ಪ ಡೌನಿಂಗ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ಚೆಸ್ಟು ಹೆವಿ ಇದ್ದಷ್ಟು ನೀವು ಡೀಪ್ನ ಕಡಿಮೆ ಮಾಡಿಕೊಂಡ್ರೆ ಉತ್ತಮ. ಡೀಪ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ರೌಂಡ್ ನೆಕ್ ಕೊಡೋದು ನೀವು ಕಡಿಮೆ ಮಾಡ್ಕೊಳ್ಳಿ. ಈ ಥರ ಸ್ವೀಟ್ ಹಾರ್ಟ್ ನೆಕ್ ಕೊಟ್ಟರು ಇಲ್ಲ ಬ್ರಾಡ್ ಲೀಫ್ ನೆಕ್ ಕೊಟ್ಟರು ನಿಮಗೆ ತೊಂದರೆ ಇಲ್ಲ. ರೌಂಡ್ ನೆಕ್ ಕೊಡೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಚೆಸ್ಟ್ ಹೆವಿ ಇದ್ದಾಗ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಚೆಸ್ಟ್ ಪಾರ್ಟ್ ಅನ್ನೋದು ನೀಟಾಗಿ ಬ್ಲೌಸಲ್ಲಿ ಕೂರಲ್ಲ. ಸೊ ಹಾಗಾಗಿ ನೀವು ಜಾಸ್ತಿ ಜಾಸ್ತಿ ನಿಮಗೇನಾದರೂ ಚೆಸ್ಟ್ ಇದೆ ಅಂತಂದರೆ ನೀವು ಬ್ರಾಡ್ ಲೀಫ್ ನೆಕ್ ಕೊಡಿ. ಇಲ್ಲಾಂದರೆ ಈ ಒಂದು ಸ್ವೀಟ್ ಹಾರ್ಟ್ ನೆಕ್ ಕೊಡಿ. ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಲುಕ್ ವೈಸು. ಸೊ ಟ್ರೈ ಮಾಡಿ ನೋಡಿ. ಸೊ ಇಷ್ಟು ನೋಡಿ, ಇದು ನಾನು ಮಾರ್ಜಿನ್ ಸಮ ಇಲ್ಲ ಅಂತ ಹಾಕ್ಕೊಂಡಿರುವಂತಹ ಲೈನು. ಈ ರೀತಿ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ಒಂದು ಸಲ ಬ್ಯಾಕ್ ಪಾರ್ಟ್ನ ತೊಗೊಂಡು ಆರ್ಮೋಲ್ ನಮ್ಗೆ ಎಷ್ಟು ಬೇಕು ಅಂತ ಒಂದು ಸಲ ಚೆಕ್ ಮಾಡ್ಕೊಡೋಣ. ಯಾಕಂದರೆ ನಾವು ಸ್ಲೀವ್ ಕಟ್ಟಿಂಗಿಗೆ ಈಸಿ ಆಗುತ್ತೆ ಅಂತ 1/2 ಇಂಚ್ ಮಾರ್ಜಿನ್ ಬಿಟ್ಬಿಡಿ. ಇಲ್ಲಿಂದ ನೀಟಾಗಿ ಈ ರೀತಿ ಟೇಪ್ನ ಮೂವ್ ಮಾಡ್ಕೊಳ್ತಾ ಬರ್ರಿ. ಇಲ್ಲ ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಮಾತ್ರ ಬಿಡಬೇಕಾಗಿರೋದು ನೀವು. ಉಳಿದಿದ್ದೆಲ್ಲ ಸೇಮ್ ಇದೇ ರೀತಿ ಇಲ್ಲೇ ನೀವು ಟೇಪ್ನ ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅವಶ್ಯಕತೆ ಇಲ್ಲ. ಸೊ ಹಾಗೆಯೇ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ನಮಗೆ ಇಲ್ಲಿ 8 ಇಂಚಸ್ ಬರ್ತಿದೆ. ಇವರು ಸ್ವಲ್ಪ ಪಫ್ ಕೊಡೋಕ್ಕೆ ಹೇಳಿದ್ದಾರೆ. ಜಾಸ್ತಿ ಏನು ಬೇಡ, ಸ್ವಲ್ಪ ಪಫ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಪಫ್ನ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನಾನು. ನೋಡಿ ಇಲ್ಲಿಂದ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ ನಮಗೆ ಪೀಸ್ ಕಟ್ಟಬೇಕಾಗತ್ತೆ. ಪಫ್ಗೆ 2-3 ಇದ್ದಲ್ಲಿ ನಾವು ಕಟ್ ಮಾಡ್ಕೋಬೋದು. 10.5 ಇಂಚ್ ನಮಗೆ ರೆಡಿ ಬೇಕು. ನಾನು 1 ಇಂಚನ್ನ ಸೇರಿಸಿ 11.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಸೇಮ್ 11.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇಷ್ಟಾದಮೇಲೆ ಇದು ಲೆಂತ್ ನನಗೆ ಜಾಸ್ತಿ ಅನ್ನಿಸ್ತಾ ಇದೆ, ನೋಡೋಣ. ಇವರ ಒಂದು 3.8 ತಗೊಳ್ತೀನಿ ನಾನು. ಸ್ಲೀವ್ ಡೌನಿಂಗು 3.8ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ನಮ್ಗೆ ಇಲ್ಲಿಂದ ಎಷ್ಟು ಬೇಕು? 8 ಇಂಚಸ್ ಬೇಕು. 8 ಇಂಚಸ್ ಎಲ್ಲಿಗೆ ಬರುತ್ತೋ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ಬರ್ತಿದೆ. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು ನಮಗೆ ಸಿಗುತ್ತೆ. ಓಕೆ, ನಾನು ಇಲ್ಲಿ ಕಟ್ ಮಾಡ್ತೀನಿ. ಇದನ್ನು ಇನ್ನೇನು ಚೇಂಜಸ್ ಮಾಡ್ಕೊಳ್ಳಲ್ಲ, ಇಲ್ಲಿ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ನೋಡಿ, ಹ್ಯಾಂಡ್ ಲೂಸ್ ಬಂದು 6 ಇಂಚಸ್ ಬೇಕು. 6 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಈಗ ನೋಡಿ ಈ ಲೈನು ಸೇರಿಸಿ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಇದು ಇನ್ನೊಂದು 1/4 ಇಂಚಷ್ಟು ನಾನು ಈ ಕಡೆ ಬರ್ತೀನಿ.
ಆವಾಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ನಾನು ನೋಡಿ ಸ್ಲೀವ್ ಶೇಪರ್ ಇದೆಯಲ್ಲ, ಇದನ್ನ ಪ್ಲೇಸ್ ಮಾಡಿ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಡ್ತೀನಿ. ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು ನೋಡಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ಕೇಲ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ಈಸಿಯಾಗಿ ನಾವು ಸ್ಲೀವ್ನ ಮಾರ್ಕ್ ಮಾಡ್ಕೋಬೋದು. ಸೊ ಈಗ ನೋಡಿ ಇದ್ರ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಗೆ ಎಷ್ಟು ಪಫ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು 2 ಇಂಚಸ್ ತೊಗೊಳ್ತಿದ್ದೀನಿ. ಇಲ್ಲ 2.5 ಇಂಚಸ್ಸೇ ತೊಗೊಳ್ಳೋಣ, ಕ್ಲಾತ್ ಇದೆಯಲ್ಲ. ಸೊ ಹಾಗಾಗಿ 2.5 ಇಂಚು, ಇಲ್ಲೂ ಕೂಡ 2.5 ಇಂಚು, ಇಲ್ಲಿಂದ ಇಲ್ಲಿಗೆ ಈ ಒಂದು ಪಾಯಿಂಟ್ನ ಸೇರಿಸ್ತೀನಿ ನಾನು. ಇಲ್ಲಿ ನೋಡಿ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಈ ರೀತಿ ಸ್ಲೀವ್ ಮಾರ್ಕಿಂಗ್ ಅನ್ನೋದು. ಸೊ ಸ್ಲೀವ್ ಮಾರ್ಕಿಂಗ್ ಮುಗೀತು. ಈಗ ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ತೀನಿ ನಾನು. ನೋಡಿ ನಮಗೆ ಕರೆಕ್ಟಾಗಿ ಬರುತ್ತೆ. ಈಗ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ಸೊ ಇದರಲ್ಲೂ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಪೀಸ್ನ ಕೊಡ್ತೀನಿ. ಪೀಸ್ನ ಕೊಟ್ಟಿದ್ದಾದಮೇಲೆ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಏನು ರೌಂಡ್ ಶೇಪಲ್ಲಿ ಬೇಕು ಅಂದರೆ ನೀವು ರೌಂಡ್ ಶೇಪಲ್ಲೂ ತೊಗೋಬೋದು. ನೋಡಿ ಈ ರೀತಿ ಕ್ಲಿಯರ್ ಆಯಿತಾ? ಈ ರೀತಿ ಕೂಡ ತಗೋಬೋದು ನೋಡಿ. ಮಿಡ್ಲಿಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಪೀಸ್ ಕಟ್ಟಿದ್ದಾದಮೇಲೆ ಫ್ರಂಟ್ ಶೇಪ್ನ ತೆಗಿತೀನಿ. ಅದು ಸ್ಟಿಚಿಂಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ಟಿಚಿಂಗ್ ವೀಡಿಯೋದಲ್ಲಿ. ಸೊ ಸ್ಲೀವ್ ಕಟ್ಟಿಂಗ್ ಅನ್ನೋದು ಮುಗೀತು. ಈಗ ಶೇಪ್ ಬೆಲ್ಟ್ ಕಟ್ಟಿಂಗು. ಸೊ ಒಬ್ಬರು ಕಮೆಂಟ್ ಮಾಡಿದರು ಶೇಪ್ ಬೆಲ್ಟ್ ಕಟ್ಟಿಂಗಲ್ಲೇ ನನಗೆ ಕನ್ಫ್ಯೂಷನ್ ಅಂತ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವುದೇ ಸೈಜ್ಗಾಗಲಿ ಸ್ಟ್ಯಾಂಡರ್ಡ್ ನಾವು ಮೆಷರ್ಮೆಂಟ್ ಅಂದರೆ ಶೇಪ್ ಬೆಲ್ಟ್ಗೆ ಇಲ್ಲಿ ಫ್ರಂಟಲ್ಲಿ 4 ಇಂಚ್ ತೊಗೊಳ್ಳಿ, ಸೈಡಲ್ಲಿ 3.5 ಇಂಚ್ ತೊಗೊಳ್ಳಿ. ನಿಮಗೆ ಈಸಿಯಾಗಿ ಶೇಪ್ ಬೆಲ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಲೆಂತ್ ಕೂಡ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇವರ ಒಂದು ವೇಸ್ಟ್ ಬಂದು 8.1 ಇದೆ. ಅದಕ್ಕಿಂತ ನಾನು 3 ಇಂಚಸ್ನ ಸೇರಿಸ್ಕೊಳ್ತೀನಿ. ಇದಕ್ಕೆ 8.1 3 ಇಂಚಸ್ ಅಂದರೆ ನಮಗೆ 11.1 ಬರುತ್ತೆ. 11.1ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು 3.5 ಇಂಚನ್ನ ತಗೊಳ್ತೀನಿ. ಓಕೆನಾ? ಇಲ್ಲಿ 3.5 ಇಂಚು, ಇಲ್ಲಿ 4 ಇಂಚು. ಇದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟು. ಕಾಮನ್ ಆಗಿ ಈ ಒಂದು ಮೆಷರ್ಮೆಂಟ್ನ ತಗೋಬೋದು ನೋಡಿ. ಶೇಪ್ ಯಾವ ರೀತಿ ಕೊಡಬೇಕು ಅಂತ ತುಂಬಾ ಈಸಿ. ಶೇಪ್ ಬೆಲ್ಟ್ ಶೇಪ್ ಕೊಡೋದು ಇದರಲ್ಲಿ ಏನು ಡಿಫಿಕಲ್ಟ್ ಇರೋದಿಲ್ಲ. ಇಲ್ಲಿ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ನೋಡಿ 3 ಇಂಚಸ್ ಬರುತ್ತೆ. ಆಗ ನಮಗೆ ರೆಡಿ ಅನ್ನೋದು 2.5 ಇಂಚ್ ಬರುತ್ತೆ. ಇಷ್ಟು ಶೇಪ್ ಬೆಲ್ಟು. ಇದರಲ್ಲೇನು ನಿಮಗೆ ಅಷ್ಟೊಂದು ಡೌಟ್ ಇಲ್ಲ. ನಾನು ಹೇಳಿದ್ನಲ್ಲ ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿ, ನಿಮಗೇನು ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಂಪಲ್ಸರಿ ಇದು. ನಾನಿಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿಂದ ಶೇಪ್ ಬೆಲ್ಟ್ನ ಈ ರೀತಿ ಕಟ್ ಮಾಡ್ತೀನಿ. ಶೇಪ್ ಬೆಲ್ಟ್ ನಾನು ಇಲ್ಲಿ 2 ಪೀಸಸ್ ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 2 ಪೀಸಸ್ ನನಗೆ ಇಲ್ಲಿ ಕ್ಲಾತ್ ಸಾಕಾಗಿಲ್ಲ. ಸೊ ಬೇರೆ ಕ್ಲಾತಲ್ಲಿ ಕಟ್ ಮಾಡ್ಕೊಳ್ತೀನಿ. ಬೇರೆ ಕಲರಲ್ಲಿ ಅದು ಹೆಂಗೂ ಇನ್ಸೈಡ್ ಹೋಗುತ್ತಲ್ಲ, ಹಾಗಾಗಿ ಬೇರೆ ಕಲರಲ್ಲಿ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದು ಫ್ರಂಟ್ಗೆ, ಅದು ಸೈಡ್ಗೆ ಅಂತ ಒಂದು ನ್ಯಾಚನ್ನ ಹಾಕ್ಕೊಳ್ಳಿ. ಇಷ್ಟು ಕಟ್ಟಿಂಗ್ ಪಾರ್ಟು. ಸೊ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ತೀನಿ. ಮೇನ್ ಫ್ಯಾಬ್ರಿಕಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಒಂದು ಬಾರ್ಡ್ರ್ ಏನು ಬಂದಿದೆಯೋ ಈ ಬಾರ್ಡ್ರನ್ನ ನಾನು ಈ ಒಂದು ನೆಕ್ ಲೈನ್ ಹತ್ರ ಈ ಆರ್ಮೋಲ್ ಡೌನಿಗೆಲ್ಲ ಈ ಕರುವಾಗಿ ಈ ಒಂದು ಬಾರ್ಡ್ರನ್ನ ಕೊಡ್ತೀನಿ. ಸೊ ಸ್ಲೀವ್ ಮಿಡ್ಲಲ್ಲಿ ಈ ಸ್ಯಾರಿ ಪೀಸ್ ಏನಿದೆಯೋ ಈ ಸ್ಯಾರಿ ಪೀಸಲ್ಲಿ ನಾನು ಪಟ್ಟಿನ ರೆಡಿ ಮಾಡಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಓವರಾಲ್ ಲುಕ್ಕು ನಾನು ಸ್ಟಿಚಿಂಗ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಈ ಬ್ಲೌಸ್ನ ಟರ್ನ್ ಔಟ್ ಮಾಡ್ತೀನಿ ಅಂತ. ಸೊ ಇದಕ್ಕೆ ಈಗ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ. ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದಾಯಿತು. ನಾನು ಒಂದು ಸೈಡ್ ಬಾರ್ಡ್ರನ್ನ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಸೊ ಇನ್ನೊಂದು ಸೈಡ್ ಬಾರ್ಡ್ರನ್ನ ಸ್ಲೀವ್ಸಿಗೆ ಬಾಟಮಲ್ಲಿ ಕೊಡ್ತೀನಿ. ಮತ್ತು ಈ ಸ್ಯಾರಿ ಪೀಸಲ್ಲಿ ಸ್ಲೀವ್ಸ್ಗೆ ಯಾವ ರೀತಿ ನಾವು ಪ್ಯಾಟರ್ನ್ ಥರ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ಟಿಚಿಂಗ್ ವೀಡಿಯೋದಲ್ಲಿ. ಸ್ಟಿಚಿಂಗ್ ವೀಡಿಯೋನು ಸ್ಕಿಪ್ ಮಾಡಿದೆ ನೋಡಿ. ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ನೋಡಿ. ಸ್ಟಿಚಿಂಗ್ಗೆ ಫಸ್ಟ್ ನಾನು ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ. ಇದು ಕ್ರಾಸಾಗಿ 1/2 ಇಂಚ್ ನಾನು ಕಟ್ ಮಾಡಬೇಕಿತ್ತಲ್ಲ, ಕಟ್ ಮಾಡಿಲ್ಲ. ಸೊ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಕು ಕೂಡ ಈಗಲೇ ಕಟ್ ಮಾಡ್ತೀನಿ. ಸೊ ನಾನೇನೇನೆಲ್ಲ ಮತ್ತೆ ರೀಕಟ್ಟಿಂಗ್ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಗಮನ ಇಟ್ಕೊಂಡು ನೋಡ್ಕೋಬೇಕಾಗತ್ತೆ. ಈಗ ನೋಡಿ ನಾನು ನೆಕ್ನ ಈಗ ಕಟ್ ಮಾಡ್ತಿದ್ದೀನಿ. ಸೊ ನೆಕ್ ಶೇಪ್ ನಿಮ್ಗೆ ಯಾವ್ದು ಬೇಕೋ ಅದು ಕೊಡ್ಬೋದು ಅಂತ ಹೇಳಿದ್ನಲ್ಲ, ಅದೇ ಶೇಪ್ ನೀವು ಯಾವ ಶೇಪ್ ಕೊಟ್ಟಿರ್ತೀರೋ ಅದನ್ನು ನೀವು ಕಟ್ ಮಾಡ್ಕೋಬೋದು.
ಸೊ ನಾನಿಲ್ಲಿ ವೇಸ್ಟ್ ಹತ್ರ ಪಟ್ಟಿನ ಕೊಡ್ತಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಉಲ್ಟಾ ಮಾಡ್ತಾಯಿಲ್ಲ ಮತ್ತು ಪೈಪಿಂಗು ಕೊಡ್ತಿಲ್ಲ ವೇಸ್ಟ್ ಹತ್ರ ಬಾಟಮಲ್ಲಿ. ಸೊ ಈ ಥರ ನೀವು ಒಂದು ಸಲ ಪೈಪಿಂಗು ಮತ್ತು ಉಲ್ಟಾ ಮಾಡ್ತಿದ್ದೀನಿ ಅಂತಂದರೆ ಒಂದು ಸಲ ಪಟ್ಟಿ ಕೊಟ್ಟು ನೋಡಿ, ನಿಮಗೆ ಫಿನಿಶಿಂಗು ಬ್ಲೌಸು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೀವು ವೇಸ್ಟ್ ಹತ್ರ ಪಟ್ಟಿ ಕೊಟ್ಟಾಗ. ಸೊ ಅಬ್ಸರ್ವ್ ಮಾಡಿ ನೋಡಿ. ಸೊ ಈ ರೀತಿ ನೀಟಾಗಿ ರಿಂಕಲ್ ಬರಬಾರ್ದು. ನೀಟಾಗಿ ನಾನು ನೋಡಿ ಯಾವ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನೋ ಆ ರೀತಿ ನಾನು ನೀಟಾಗಿ ಸೆಟ್ ಮಾಡಿಕೊಂಡು ನಾವು ಸ್ಟಿಚ್ನ ಹಾಕಬೇಕು. ನೋಡಿ ಇಲ್ಲಿ 1/4 ಇಂಚ್ ನಾನು ಕ್ರಾಸಾಗಿ ಕಟ್ ಮಾಡಿರಲಿಲ್ಲ. ಸೊ ಅದನ್ನು ಕ್ರಾಸಾಗಿ ನಾನು ಸ್ಟಿಚ್ಚಲ್ಲಿ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಬೇಕಾದ್ರೆ ಆ ಕ್ರಾಸ್ ಇದನ್ನು ಕಟ್ ಮಾಡ್ಕೊಳ್ತೀನಿ. ಓಕೆನಾ. ಈಗ ನೋಡಿ ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಡಾಟ್ನ ಸ್ಟಿಚ್ ಮಾಡ್ಕೋಬೇಕಾದ್ರೆ ನೋಡಿ ನಮಗೆ ಪರ್ಫೆಕ್ಟಾಗಿ ಡಾಟ್ ಅನ್ನೋದು ಒಂದೇ ಈವನ್ ಆಗಿ ಬರಬೇಕು. ಅಂದರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ಇದ್ದಾಗ ನಮಗೆ ಫಿಟ್ಟಿಂಗ್ ಕೂರಬೇಕಾದ್ರೆ ಬ್ಲೌಸು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಸ್ಟ್ರೈಟ್ ಶೋಲ್ಡರ್ ಹತ್ರಕ್ಕೆ ನಮಗೆ ಈ ಒಂದು ಡಾಟ್ ಅನ್ನೋದು ಬಂದಾಗ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಇದಕ್ಕೆ ನಾನು ಪಟ್ಟಿನ ರೆಡಿ ಮಾಡಿಕೊಂಡೆ. ಪಟ್ಟಿನ ಕೊಡ್ತಿದ್ದೀನಿ ವೇಸ್ಟ್ಗೆ. ಈ ರೀತಿ ಪಟ್ಟಿನ ರೆಡಿ ಮಾಡಿ ಅದಕ್ಕೆ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಬ್ಲೌಸು ಬ್ಯಾಕ್ ಪಾರ್ಟ್ ಅನ್ನೋದು ನೋಡಿ ಎಷ್ಟು ಈಸಿಯಾಗಿ ಬೇಗನೆ ಫಿನಿಶಿಂಗ್ ಸಮೇತ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ಸ್ಲೀವ್ಸ್ಗೆ ಯಾವ ರೀತಿ ಎಕ್ಸ್ಟ್ರಾ ನಾನಿಲ್ಲಿ ಕಟ್ಟಬೇಕು ಅನ್ನಲ್ಲ, ಅದನ್ನು ಯಾವ ರೀತಿ ಕಟ್ಕೋಬೇಕು ಮತ್ತು ಅದನ್ನು ಫ್ರಂಟಲ್ಲಿ ನಾನು ಶೇಪ್ ತೆಗೆದಿರಲಿಲ್ಲ ಕಟ್ಟಿಂಗ್ ಟೈಮಲ್ಲಿ. ಸೊ ಅದನ್ನು ಯಾವ ರೀತಿ ತೆಗಿಬೇಕು ಅಂತಲೂ ಇಲ್ಲಿ ನೋಡೋಣ. ನೋಡಿ, ಒಂದಕ್ಕೆ ಮೇಲಿಟ್ಕೊಂಡು ಸ್ಟಿಚ್ ಮಾಡಿದ್ವಿ, ಇನ್ನೊಂದಕ್ಕೆ ಕೆಳಗಡೆ ಈ ರೀತಿ ಬಟ್ಟೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಒಂದೇ ಡೈರೆಕ್ಷನಲ್ಲಿ ಒಂದೇ ಕಡೆಗೆ ಈ ಪೀಸ್ ಕಟ್ಟಿರೋದು ಅನ್ನೋದು ಬರುತ್ತೆ. ಆವಾಗಲೇ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡು ಈ ಥರ ಬಂದರೆ ಚೆನ್ನಾಗಿರಲ್ಲ. ಒಂದೇ ಸೈಡ್ ಬಂದರೆ ನಮಗೆ ಲುಕ್ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಶೇಪ್ನ ಕೊಡ್ತಿದ್ದೀನಿ. 1/2 ಇಂಚಷ್ಟು ನೀವು ಶೇಪ್ ಅನ್ನೋದು ಕಂಪಲ್ಸರಿ ಕಟ್ ಮಾಡಬೇಕಾಗತ್ತೆ. ಸೊ ಇದು ಅಷ್ಟೇ ಮೇನ್ ಕ್ಲಾತಲ್ಲಿ ನಾನು ಇದಕ್ಕೂ ಕೂಡ ಪಟ್ಟಿನ ಕೊಡಬೇಕು. ಆ ಕಡೆ ಈ ಕಡೆ 4 ಪೀಸ್ ಕೊಡಬೇಕಾಗತ್ತೆ. ಈಗೇನು ಗೊತ್ತಾ, ಬ್ಲೌಸಸ್ಸು ಸಾಧ್ಯವಾದಷ್ಟು ನೀವು ಈ ಥರ ಪೀಸ್ ಕೊಡದೆ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಯಾಕೆ ಅಂದರೆ ಈ ಥರ ಪೀಸ್ ಕೊಟ್ಟಾಗ ನಮಗೇನಾಗುತ್ತೆ ಅಂದರೆ ಅಲ್ಲಿ ಬಟ್ಟೆ ಹಿಂಜ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಂದರೆ ಟೈಟಾಗಿ ನಾವು ಬ್ಲೌಸ್ ಹಾಕ್ಕೊಂಡಾಗ ಅದು ಗ್ಯಾಪ್ ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಪೀಸ್ ಕೊಡದೆ ಬ್ಲೌಸ್ನ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಬಾಳಿಕೆ ಅನ್ನೋದು ಬರುತ್ತೆ ಬ್ಲೌಸು. ನೋಡಿ ಇದಕ್ಕೆ ಪೀಸ್ನ ಕಟ್ಟಿದ್ದಾಯಿತು. ಇನ್ನೊಂದಕ್ಕೂ ಸೇಮ್ ಅದೇ ರೀತಿ ಪೀಸ್ನ ಕಟ್ಕೊಳ್ತೀನಿ. ನಾನು ಎಕ್ಸಸ್ ಇರೋದನ್ನ ಕಟ್ ಮಾಡ್ಕೊಳ್ತೀನಿ. ನನಗಿಲ್ಲಿ ಬ್ಲೌಸ್ ಪೀಸ್ ಚಿಕ್ಕದಾಗಿರೋದ್ರಿಂದ ಸೊ ಅದರಲ್ಲಿ ಕಟ್ ಮಾಡ್ಕೊಂಡಿರೋದನ್ನೇ ಇಲ್ಲೂ ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಪೀಸ್ ಚಿಕ್ಕದಾಗಿದ್ದಾಗ ನಮಗೆ ಹಿಂಸೆ ಅನಿಸುತ್ತೆ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ. ಈಗ ಆಲ್ಮೋಸ್ಟು ಬ್ಲೌಸ್ ಸೈಜ್ ಎಲ್ಲ ಚಿಕ್ಕದಾಗೆ ಬರ್ತಾ ಇದ್ದಾವೆ. 1 ಮೀಟ್ರು ಕೂಡ ಇರೋದಲ್ಲ, ಒಂದು 80-70 ಈ ಥರ ಕೊಡ್ತಾರೆ. ಸೊ ಆವಾಗ ನಮಗೆ ಕಷ್ಟ ಆಗುತ್ತೆ. ನೋಡಿ ಇದು ಸ್ಯಾರಿದು ಸ್ವಲ್ಪ ಈ ಕಡೆಗಿತ್ತಲ್ಲ, ಸೊ ಅದನ್ನೇ ನಾನು ಇನ್ನೊಂದು ಕಡೆ ಸ್ಯಾರಿದೇ ಇರೋ ಥರನೇ ಇಟ್ಟು ಪೀಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ನಮಗೆ ಎಕ್ಸ್ಟ್ರಾ ಮಾರ್ಜಿನಿಗೆ ಹೋಗುತ್ತೆ. ಹಾಗಾಗಿ ನಾನು ಆ ರೀತಿ ಅಟ್ಯಾಚ್ ಮಾಡಿಕೊಂಡೆ. ಬೇರೆ ಆಪ್ಷನ್ ಇರಲಿಲ್ಲ ಬಟ್ಟೆ ಶಾರ್ಟೇಜ್ ಇರೋದಕ್ಕೆ. ಸೊ ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ನೀವು ಇಲ್ಲಿ ಸ್ಲೀವ್ಸ್ಗೆ ಪೈಪಿಂಗ್ ಕೊಡ್ತೀನಿ ಅಂದ್ರೂ ಕೊಡ್ಬೋದು, ನಿಮ್ಮ ಚಾಯ್ಸು. ನಾನಿಲ್ಲಿ ಪೈಪಿಂಗ್ನ ಕೊಡ್ತಾಯಿಲ್ಲ, ಯಾಕಂದರೆ ಬಾರ್ಡ್ರ್ ಇದೆಯಲ್ಲ. ಸೊ ಹಾಗಾಗಿ ಪೈಪಿಂಗ್ ಅವಶ್ಯಕತೆ ಇಲ್ಲ. ನಿಮಗೆ ಸಾಧ್ಯವಾದಷ್ಟು ಪ್ಲೈನ್ ಬರುತ್ತಲ್ಲ, ಆ ಪ್ಲೈನ್ ಕ್ಲಾತ್ಗೆ ನೀವು ಪೈಪಿಂಗ್ ಕೊಡ್ರಿ, ತುಂಬಾ ಚೆನ್ನಾಗಿ ಲುಕ್ ಅನ್ನೋದು ಬರುತ್ತೆ. ಈ ಥರ ಬಾರ್ಡ್ರ್ ಇದ್ದಾಗ ನಿಮಗೆ ಪೈಪಿಂಗ್ ಕೊಟ್ಟರೆ ಅದು ಹೈಲೈಟಾಗಿ ಪೈಪಿಂಗು ಕಾಣೋದು ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಪೈಪಿಂಗ್ನ ಕೊಡ್ತಿಲ್ಲ, ಹಾಗೇ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ವೀಡಿಯೋನಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ. ಮತ್ತು ನಾನು ಸ್ಟಿಚ್ ಮಾಡಿರೋದು ಐರನ್ ಮಾಡಿದ್ಮೇಲೆ ಫಿನಿಶಿಂಗ್ ಯಾವ ರೀತಿ ಇರುತ್ತೆ, ವಿತೌಟ್ ಐರನ್ ಯಾವ ರೀತಿ ಫಿನಿಶಿಂಗ್ ಇರುತ್ತೆ ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಈ ರೀತಿ ನೀಟಾಗಿ ರಿಂಕಲ್ ಬರಬಾರ್ದು. ಯಾವುದೇ ಕಾರಣಕ್ಕೂ ನೀವು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ನ ಅಟ್ಯಾಚ್ ಮಾಡಬೇಕಾದ್ರೆ ರಿಂಕಲ್ ಬರಬಾರ್ದು. ರಿಂಕಲ್ ಬಂದ್ರೇ ನಿಮಗೆ ಕ್ಲಾತ್ ಅನ್ನೋದು ಎಕ್ಸಸ್ ಆಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಲೈನಿಂಗಿಗೆ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಬಿಗಿನರ್ಸ್ ಆದರೆ ನೀವು ನೀಟಾಗಿ ಪಿನ್ಸ್ನ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಇದು ಸ್ಯಾರಿದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ನಲ್ಲ, ಚಿಕ್ಕದಾಗಿದೆ ಬ್ಲೌಸ್ ಪೀಸ್ ಅಂತ. ಸೊ ಬೇಕಾಗುತ್ತೆ ಅಂತ ಸ್ವಲ್ಪ ಕಟ್ ಮಾಡಿದ್ದೆ. ಅದರಲ್ಲಿ ನಾನು ಈ ರೀತಿ ಒಂದು ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು 1 ಇಂಚಷ್ಟು ಬರ್ಬೋದು ಪಟ್ಟಿ. ಅಷ್ಟು ನಿಮಗೆ ಇನ್ನೂ ಜಾಸ್ತಿ ವಿಡ್ತಲ್ಲಿ ಬೇಕು, 1.5 ಇಂಚು 2 ಇಂಚಸ್ಸು ವಿಡ್ತ ಬೇಕು ಅನ್ನಂಗಿದ್ರೆ ನೀವು ಇಟ್ಕೋಬೋದು. ನಾನಿಲ್ಲಿ ನೋಡಿ 1 ಇಂಚಷ್ಟು ವಿಡ್ತಲ್ಲಿರೋ ಥರ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಸೊ ಈ ರೀತಿ ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಒಂದು ಟೂಲ್ಸ್ನ ಏನು ಟೂಲ್ಸ್ ಅಲ್ಲಾದರೂ ಯೂಸ್ ಮಾಡಿ. ನೋಡಿ ನಾನು ಈ ಥರ ಈ ಒಂದು ಮಿಷಿನ್ದ ಟೂಲ್ ಇದ್ದರೆ ಅದರಲ್ಲಿ ಈ ರೀತಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬಾ ಈಸಿಯಾಗಿ ನಾವು ಇದನ್ನು ಉಲ್ಟಾ ಮಾಡ್ಕೋಬೋದು. ಈಗ ನೋಡಿ ಈ ಥರ ಹೇಳಿದ್ರೆ ಬಂದುಬಿಡುತ್ತೆ. ನೀಟಾಗಿ ಇದಕ್ಕೊಂದು ಸಲ ಐರನ್ ಮಾಡ್ಕೋಬೇಕಾಗತ್ತೆ. ಐರನ್ ಮಾಡಿಕೊಂಡ್ರೆ ನಮಗೆ ಫ್ಲಾಟ್ ಸರ್ಫೇಸಲ್ಲಿ ಬರುತ್ತೆ. ನೋಡಿ ಈ ರೀತಿ. ಈಗ ನಾನು ಇಲ್ಲಿಂದ ಈ ಕಡೆಗೆ ಈ ಒಂದು ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು ಇದು ವೇರ್ ಮಾಡಿದಾಗ. ಸೊ ನೀವು ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಇದು ಪ್ಲೈನ್ ಆಗಿರೋದ್ರಿಂದ ನಿಮಗೆ ಇದು ಹೈಲೈಟಾಗಿ ಕಾಣಿಸುತ್ತೆ. ಈ ಬಾರ್ಡರ್ ಥರ ಇಲ್ಲಿ ಕೊಟ್ಟಿರೋದು ಹೈಲೈಟಾಗಿ ಕಾಣಿಸುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ನನಗೆ ಸಿಂಪಲ್ ಬ್ಲೌಸ್ ಬರುತ್ತೆ, ನನಗೆ ಬೇರೆ ಥರ ಯಾವ ಬ್ಲೌಸು ಬರಲ್ಲ ಅನ್ನೋರು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿ ಹಾಕ್ಕೊಂಡು ನೋಡಿ. ತುಂಬಾ ಚೆನ್ನಾಗಿ ಲುಕ್ ಅನ್ನೋದು ಬರುತ್ತೆ. ನಿಮ್ಗೆ ಸಿಂಪಲ್ ಬ್ಲೌಸ್ ಕಟ್ಟಿಂಗಲ್ಲೇ ಈ ರೀತಿ ಪ್ಯಾಟ್ರನ್ ಬ್ಲೌಸ್ನ ನಾವು ರೆಡಿ ಮಾಡ್ಕೋಬೋದು. ಸೊ ನಮಗೆ ಬೇರೆ ಥರ ಯಾವ ಕಟ್ಟಿಂಗು ಬೇಕಾಗಿಲ್ಲ. ಸಿಂಪಲ್ ಕಟ್ಟಿಂಗಲ್ಲೇ ಪ್ಯಾಟ್ರನ್ ಬ್ಲೌಸ್ನ ಯಾವ ರೀತಿ ಮಾಡ್ಕೋಬೇಕು. ಸೊ ಈ ಥರ ಬ್ಲೌಸ್ ಡಿಸೈನ್ನ ಈ ಸಲ ವರಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ನೀಟಾಗಿ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟು ಫ್ರಂಟ್ ಪಾರ್ಟು. ಸೊ ಫ್ರಂಟ್ ಪಾರ್ಟ್ನ ಈ ರೀತಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಸ್ ಇರೋದನ್ನೆಲ್ಲ ನೋಡಿ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಇಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಡಾಟ್ನ ಸ್ಟಿಚ್ ಮಾಡ್ಕೋಬೇಕು. ಡಾಟ್ಸ್ ಸ್ಟಿಚ್ ಮಾಡ್ಕೋಬೇಕಾದ್ರೂ ಅಷ್ಟೇ ವೆರಿ ಇಂಪಾರ್ಟೆಂಟ್. ಫ್ರಂಟ್ ಪಾರ್ಟ್ ನಮ್ಗೆ ಲುಕ್ ವೈಸು ಚೆನ್ನಾಗಿ ಬರಬೇಕು. ನೋಡಿ ಈ ರೀತಿ ನೀವು 2 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು 1.5 ಇಂಚ್ 2 ಇಂಚಸ್ ಮೇಲೆ ಜಾಸ್ತಿ ಮಾರ್ಕ್ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. 2 ಇಂಚಸ್ ಮ್ಯಾಕ್ಸಿಮಮ್ 2 ಇಂಚಸ್ ಮಾಡ್ಕೊಳ್ಳಿ. ಇಲ್ಲ 1.5 ಇಂಚ್ ಬೇಕು ಅಂದರೆ 1.5 ಇಂಚು. ನಾನಿಲ್ಲಿ ನೆಕ್ಗೆ ಸ್ಟ್ರೈಟಾಗಿ ಬರುತ್ತಲ್ಲ ಅದನ್ನು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ನೋಡಿ ಒಂದು ಸೈಡ್ ನಾನು ಬಾರ್ಡ್ರನ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಆ ಕಡೆ ಈ ಕಡೆ ಎರಡೂ ಕಡೆನೂ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಬೇಡ ನಮಗೆ ಸ್ಟಿಚ್ಚು ಅಂದರೆ ನೀವು ಫೋಲ್ಡ್ ಮಾಡಿ ಐರನ್ ಕೂಡ ಮಾಡ್ಕೋಬೋದು. ಐರನ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೋಬೋದು. ಈ ರೀತಿ ನೀಟಾಗಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡ್ರೇ ನಮಗೆ ಫಿನಿಶಿಂಗ್ ಅನ್ನೋದು ಬರೋದು. ನೋಡಿ ಪಟ್ಟೆ ಅನ್ನೋದು ರೆಡಿ ಆಯಿತು. ಈಗ ಆ ನೆಕ್ ಶೇಪ್ ಪ್ರಕಾರ ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಆ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಲೂಸಾಗಿ ಈ ಒಂದು ಬಾರ್ಡ್ರನ್ನ ಕೊಟ್ಟು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಬಾರ್ಡ್ರನ್ನ ರಿಂಕಲ್ ಮಾಡಿ ಸ್ಟಿಚ್ ಮಾಡ್ತಿಲ್ಲ. ಯಾಕೋ ನಾನು ಲಾಸ್ಟ್ ವೀಡಿಯೋದಲ್ಲಿ ರಿಂಕಲ್ ಮಾಡಿ ಸ್ಟಿಚ್ ಮಾಡಿದ್ದೆ. ಅದು ನೆಕ್ಗಾದರೆ ಚೆನ್ನಾಗಿರುತ್ತೆ ರಿಂಕಲ್ಲು. ಸೊ ಇದಕ್ಕೆ ನನಗೇನು ಅಷ್ಟೊಂದು ರಿಂಕಲ್ ಜಾಸ್ತಿ ಆದಷ್ಟು ಲುಕ್ ಅನ್ನೋದು ನನಗೆ ಕಡಿಮೆ ಅನ್ನಿಸ್ತು. ಹಾಗಾಗಿ ನಾನಿಲ್ಲಿ ರಿಂಕಲ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಹಾಗೇ ಕೊಡ್ತಾಯಿದ್ದೀನಿ. ಈ ರೀತಿ ನೋಡಿ ನೀಟಾಗಿ ಈ ರೀತಿ ಕೊಡಬೇಕಾಗತ್ತೆ. ನೀವು ಬಾರ್ಡ್ರನ್ನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಸ್ಟಿಚ್ ಮಾಡ್ಬೇಕಾದ್ರೆ ನೀವು ಎಳಿತಾ ಇದ್ದರೆ ಏನಾಗುತ್ತೆ, ನಮಗೆ ರಿಂಕಲ್ ಅನ್ನೋದು ಜಾಸ್ತಿ ಬರುತ್ತೆ. ಎಳಿದೀರ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನಿಲ್ಲಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಶೇಪ್ ಬೆಲ್ಟ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಪರ್ಫೆಕ್ಟಾಗಿ ನನಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸು ಅಂದರೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಂಡು ನೋಡಿ. ಸಿಂಪಲ್ಲಾಗಿ ನಂಗೆ ಬ್ಲೌಸ್ ಹೊಲಿಯೋದು ಬರುತ್ತೆ, ಬೇರೆ ಡಿಸೈನ್ ಬರಲ್ಲ ಅನ್ನೋರು ಈ ಡಿಸೈನ್ನ ಟ್ರೈ ಮಾಡ್ಬೋದು ನೀವು. ನೋಡಿ ಈ ರೀತಿ ನೀಟಾಗಿ ನಾನು ಐಪಟ್ಟಿಗೆ ಈಗ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದ ಆಯಿತು, ಹಾಗಾಗಿ ಅದನ್ನು ಒಂದು ಸ್ಟಿಚ್ ಹಾಕಿ ಬ್ಯಾಲೆನ್ಸ್ ಮಾಡಿಕೊಂಡೆ. ಈಗ ಐಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಕ್ಪಟ್ಟೆ ಐಪಟ್ಟಿ ನಿಮಗೆ ಸ್ಟಿಚ್ ಮಾಡೋದು ಈಸಿಯಾಗಿ ಬರುತ್ತಲ್ವ. ಸೊ ಅದೇ ರೀತಿ ನೋಡಿ ಈ ರೀತಿ ನೀಟಾಗಿ ಉಕ್ಪಟ್ಟೆ ಐಪಟ್ಟಿನ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಉಕ್ಪಟ್ಟಿ ನೆಕ್ ಪೀಸ್ದೆ ನಾನು ಕೊಡ್ತಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ರೆಡಿ ಆಯಿತು ಅಂತ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡು
ಈ ಒಂದು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಶೋಲ್ಡ್ರಿಗೆ ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಡಬಲ್ ಸ್ಟಿಚ್ ಕಂಪಲ್ಸರಿ ಆಗಿರುತ್ತೆ ಶೋಲ್ಡ್ರ್ ಅಟ್ಯಾಚ್ ಮಾಡಬೇಕಾದ್ರೆ. ಈಗ ಓವರ್ಲಾಕ್ ಮಾಡಿಕೊಂಡೆ. ಈಗ ನಾನು ಪೈಪಿಂಗ್ನ ಕೊಡ್ತೀನಿ. ಥ್ರೆಡ್ ಪೈಪಿಂಗ್ಗೆ ಗೋಲ್ಡ್ ಕಲರ್ ಕ್ಲಾತ್ನ ತೊಗೊಂಡು ಈ ರೀತಿ ಪೀಸಸ್ನ ಕಟ್ ಮಾಡಿಕೊಂಡು ಅದನ್ನ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಪೈಪಿಂಗ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಥ್ರೆಡ್ ಪೈಪಿಂಗ್ ಮಾಡೋದು ಪರ್ಫೆಕ್ಟಾಗಿ ಯಾವ ರೀತಿ ಅಂತ ನಾನು ನಿಧಾನವಾಗಿ ವೀಡಿಯೋ ಮಾಡಿನೇ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಥ್ರೆಡ್ ಪೈಪಿಂಗ್ ಮಾಡೋದು ಕಷ್ಟ ಅನ್ನೋರು ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ ಯಾವ ರೀತಿ ಥ್ರೆಡ್ ಪೈಪಿಂಗ್ ಈಸಿಯಾಗಿ ಮಾಡೋದು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ರೀತಿ. ಈಗ ನೆಕ್ಗೆ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಈ ಒಂದು ಸ್ವೀಟ್ ಆರ್ಟ್ ನೆಕ್ಗೆ ಯಾವ ರೀತಿ ನಾವು ವಿಸಿಬಲ್ ಆಗಿ ಪೈಪಿಂಗ್ನ ಕೊಡೋದು ಅಂತಲೂ ನೀಟಾಗಿ ಫಿನಿಶಿಂಗ್ ಬರೋ ಥರ ತೋರಿಸ್ತೀನಿ ನಾನು. ಈಸಿಯಾಗಿ ಪೈಪಿಂಗ್ನ ಕೊಡ್ಬೋದು. ನೋಡಿ, ನಾವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟು ಮಾರ್ಜಿನ್ಗೆ ಈ ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಬಟ್ಟೆ ನೀಟಾಗಿ ಟರ್ನ್ ಮಾಡಿಕೊಂಡು ನೋಡಿ, ಇದು ಉಳಿದಿರೋದು ವರ್ಕ್ ಬ್ಲೌಸು ಲೆಫ್ಟ್ ಸೈಡು ನಾವು ಅಟ್ಯಾಚ್ ಮಾಡೋಕ್ಕೆ ಆಗುತ್ತೆ. ರೈಟ್ ಸೈಡ್ ವರ್ಕ್ ಕೊಟ್ಟಿರ್ತಾರಲ್ಲ, ಲೆಫ್ಟ್ ಸೈಡ್ಗೆ ನಾವು ಆ ಪೈಪಿಂಗ್ನ ಅಟ್ಯಾಚ್ ಮಾಡ್ಬೋದು. ಉಳಿದಿರೋದನ್ನು ಬಿಸಾಕಬೇಡಿ. ಇದಕ್ಕೆ ಡಬಲ್ ಫೋಲ್ಡ್ನ ಮಾಡಿ ನೋಡಿ, ಇಲ್ಲಿ ಕಟ್ಸ್ ಇಟ್ಕೋಬೇಕು. ನಿನಗೆ ಕಾಣಿಸ್ತಿದೆಯಲ್ಲ, ಕಟ್ಸ್ನ ಇಟ್ಕೊಂಡು ನಾವು ಆ ಶೇಪ್ ಹತ್ರ ಟರ್ನಿಂಗ್ ಅನ್ನೋದು ತಗೋಬೇಕಾಗತ್ತೆ. ನೋಡಿ, ಶೇಪ್ ಹತ್ರ ಬರೋಷ್ಟೊತ್ತಿಗೆ ಇಲ್ಲಿ ಒಂದು ಕಟ್ನ ಇಟ್ಕೊಂಡಿದ್ದೀನಿ ನಾನು. ಆ ಕಟ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ರೆಡಿ ಆಯಿತು. ನೀವು ನೋಡ್ಬೋದು ನೆಕ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ವಿತೌಟ್ ಐರನ್ ನಾನು ನಿಮಗೆ ತೋರಿಸ್ತಿರೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೆಕ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಫ್ರಿಲ್ಸ್ನ ಕೊಟ್ಕೊಳ್ತಾ ಇದ್ದೀನಿ. ಆ ಕಡೆ 3 ಈ ಕಡೆ 3 ಫ್ರಿಲ್ಸು. ಡೈರೆಕ್ಷನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಲೀವ್ಸ್ಗೆ ಫ್ರಿಲ್ನ ಕೊಟ್ಟಿದ್ದೀನಿ ನಾನು. ಮಿಡ್ಲ್ಗೆ ಒಂದು ಮ್ಯಾಚ್ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಈ ಥರ ಫ್ರಿಲ್ಸ್ ಕೊಟ್ಟು ನಾವು ಸ್ಟಿಚ್ ಮಾಡಬೇಕಾದ್ರೆ ನಿಮಗೇನಾದರೂ ಆರ್ಮೋಲ್ ಲೆಂತ್ ಶಾರ್ಟ್ ಆಯಿತು ಅಂದರೆ ಒಂದೊಂದು ಫ್ರಿಲ್ನ ಬಿಚ್ಕೊಳ್ಳಿ. ಆ ಕಡೆ ಈ ಕಡೆ ಒಂದು ಫ್ರಿಲ್ನ ಬಿಚ್ಕೊಳ್ಳಿ. ನಿಮಗೇನಾದ್ರು ಜಾಸ್ತಿ ಬರ್ತಿದೆ ಸ್ಲೀವ್ ಲೆಂತು ಅಂದರೆ ಒಂದೊಂದು ಫ್ರಿಲ್ನ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ, ನನಗಿಲ್ಲಿ ಕರೆಕ್ಟಾಗಿ ಸರಿ ಹೋಯಿತು. ಸ್ಲೀವ್ಸ್ಗೆ ಫ್ರಿಲ್ಸ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದಕ್ಕೂ ಸೇಮ್ ಅದೇ ರೀತಿ ಫ್ರಿಲ್ಸ್ನ ಇಟ್ಕೊಳ್ತಾ ಇದ್ದೀನಿ. ಮಿಡ್ಲಿಗೆ ನ್ಯಾಚ್ ಹೊಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಮೆಜರ್ಮೆಂಟ್ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಸ್ಲೀವ್ಸ್ಗೆ ಮ್ಯಾಚ್ ಆಗುತ್ತಂತ. ನೀಟಾಗಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಅದಕ್ಕೆ ನಾನಿಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ನನಗೆ ಸ್ಲೀವ್ಸ್ ಅನ್ನೋದು ಸರಿ ಹೋಯಿತು. ಈಗ ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಈಗ ಸೈಡ್ಸ್ ಫಿಟ್ಟಿಂಗ್ ಕೊಡ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಆಪ್ಷನಲ್ ನಿಮಗೆ ಡಾಟು ಲೆಂತ್ ಸ್ವಲ್ಪ ಜಾಸ್ತಿ ಬಂತು ಅಂದರೆ ನೀವು ಡಾಟ್ನ ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಹಾಗೇ ಸ್ಟಿಚ್ ಮಾಡ್ಬೋದು. ಸೊ ಮೆಜರ್ಮೆಂಟ್ನ ತೊಗೊಳ್ಳಿ. 6 ಇಂಚಸ್ಸು 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ನಾನಿಲ್ಲಿ ಸೈಡ್ ಫಿಟ್ಟಿಂಗ್ ಲೈನ್ನ ಸ್ಟಿಚ್ನ ಹಾಕ್ತಿದ್ದೀನಿ. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ಬ್ಲೌಸ್ ಡಿಸೈನ್ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತ ನಿಮ್ಮ ಕಮೆಂಟ್ನ ಓದ್ತೀನಿ, ಅದಕ್ಕೆ ರಿಪ್ಲೈನ ಕೊಡ್ತೀನಿ. ನೋಡಿ, ಬ್ಲೌಸ್ ಫೈನಲ್ ನಮಗೆ ಈ ರೀತಿ ರೆಡಿಯಾಗಿದೆ. ಇದಕ್ಕೆ ಡೋರಿ ಹಾಕ್ಕೊಂಡ್ರೆ ಫೈನಲ್ ಲುಕ್ ಅನ್ನೋದು ಫಿನಿಶ್ ಆಯಿತು. ಫೈನಲಿ ಐರನ್ ಮಾಡಿದ್ಮೇಲೆ ನಮಗೆ ಈ ರೀತಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿದೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಇನ್ನೂ ಹೆಚ್ಚು ಡಿಸೈನ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.